ತೀರ್ಮಾನ ಆಯ್ತು. ಡಿ.ಕೆ. ಶಿವಕುಮಾರ್ ಅವರು ಯುನಾನಿಮಸ್ಲಿ ಎಲೆಕ್ಟೆಡ್. ಈಗ ರಾಜಭವನಕ್ಕೆ ಹೋಗಿ ತಮ್ಮ ಹಕ್ಕನ್ನ ಮಂಡನೆ ಮಾಡ್ತಾ ಇದ್ದಾರೆ. 3ನೇ ತಾರೀಕು ರಾಜಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಯಾರ್ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ಇವತ್ತು ಸಾಯಂಕಾಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದು ಹೈಕಮಾಂಡ್ ನನ್ನ ಹೆಸರು ಹೇಳಿದ್ರೆ ನಾನು ಓದ್ತೀನಿ. ಎಲ್ಲ ಮಾಡಿದೀವಿ, ಫಲಪ್ರದ ಆಗಬಹುದು, ನಿರೀಕ್ಷೆನಲ್ಲಿದ್ದೀವಿ, ಭರವಸೆ ಈಡೇರುತ್ತೆ ಅನ್ನೋ ನಿರೀಕ್ಷೆನಲ್ಲಿದ್ದೀವಿ. ಕಾದು ನೋಡೋಣ. ತಣ್ಣೀರು ಬೀಳಲ್ಲ. ತಣ್ಣೀರು ಬಿದ್ರೆ ಏನ್ ಮಾಡಕ್ಕಾಗತ್ತೆ? ಇಲ್ಲ, ನಮ್ ತೀರದಲ್ಲಿ ಕೆರೆ ಬರಲ್ಲ ಅನ್ನೋದು ಮಳೆ ಮೈಸೂರು ಭಾಗದಲ್ಲಿ ಹೆಂಗೆ ಪ್ರಭಾವ ಬೀರುತ್ತೆ ಅಂತ. ಹಳೆ ಮೈಸೂರು ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಹೆಂಗ್ ಪ್ರಭಾವ ಬೀರುತ್ತೆ? ಅದರಲ್ಲೇನು ಅನುಮಾನವೇ ಇಲ್ಲ, ಪ್ರಭಾವ ಬೀರುತ್ತೆ. ಹೌದು, ನಮ್ಮ ಕನಸು ನನಸಾಗಿದೆ. ಅದಕ್ಕೆ ಭಾಳ ಅತ್ಯಂತ ಸಂತಸದಿಂದ ಸ್ವಾಗತ ಮಾಡ್ತೀವಿ. ನಮ್ಮ ಕ್ಷೇತ್ರದ ಜನನು ಸ್ವಾಗತ ಮಾಡ್ತೀವಿ. ಈ ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂತೇಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಶುಭವನ್ನು ಹಾರೈಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.